ಇನ್ನು ಯತ್ನಾಳ್ ಈ ಹಿಂದೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಹಿಂದೂಗಳು ಮುಸ್ಲಿಂ ಯುವತಿಯನ್ನ ಪ್ರೀತಿಸಿ ಮದುವೆ ಆದ್ರೆ 5 ಲಕ್ಷ ರೂಪಾಯಿಗಳನ್ನ ನೀಡ್ತೀನಿ ಅಂತ ಹೇಳಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸ್ಥಳೀಯರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಯಾವ ರೀತಿ ಹೊರಹಾಕಿದ್ದಾರೆ? ಯತ್ನಾಳ್ ಹೇಳಿಕೆ ಖಂಡಿಸಿ ಶಾಸಕರ ಕಾರನ್ನ ಅಡ್ಡಗಟ್ಟಿದ್ದಾರೆ ಯುವಕರು. ಯತ್ನಾಳ್ ಕಾರು ಅಡ್ಡಗಟ್ಟಿ ಕಪ್ಪು ಬಟ್ಟೆ ಪ್ರದರ್ಶಿಸಿದ್ದಾರೆ ಮುಸ್ಲಿಂ ಯುವಕರು. ವಿಜಯಪುರ ಜಿಲ್ಲೆಯ ಆಲಮೇಲ ಪಟ್ಟಣದಲ್ಲಿ ನಡೆದಂತಹ ಘಟನೆ ಇದು. ಕಾರ್ಯಕ್ರಮವೊಂದಕ್ಕೆ ಆಗಮಿಸಿದ್ದ ವೇಳೆ ಯತ್ನಾಳ್ ಕಾರಿಗೆ ತಡೆಯನ್ನ ಮಾಡಿದ್ದಾರೆ. ಬೈಕ್ ರ್ಯಾಲಿ ವೇಳೆ ಯತ್ನಾಳ್ ಕಾರು ತಡೆದು ಕಪ್ಪು ಬಟ್ಟೆಯನ್ನು ಪ್ರದರ್ಶಿಸಿದ್ದಾರೆ. ಏಕಾಏಕಿ ಕಾರಿನತ್ತ ತೆರಳಿದ್ರು. ಓರ್ವ ಯುವಕನಿಂದ ಕಪ್ಪು ಬಟ್ಟೆ ಪ್ರದರ್ಶನವನ್ನ ಮಾಡಲಾಯಿತು. ಕಪ್ಪು ಬಟ್ಟೆ ಪ್ರದರ್ಶನ ಮಾಡಿದವನಿಗೆ ಪೊಲೀಸರು ಮತ್ತು ಸ್ಥಳೀಯರು ಥಳಿಸಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಿದೆ. ನೋಡಿ, ನಾವು ನಿಮಗೆ ವಿಜುವಲ್ಗಳಲ್ಲಿ ತೋರಿಸ್ತಾ ಇದ್ದೀವಿ. ಬೈಕ್ ರ್ಯಾಲಿ ಮಾಡುವ ಸಂದರ್ಭದಲ್ಲಿ ಮುಸ್ಲಿಂ ಯುವಕರು ಏಕಾಏಕಿ ಬಂದಿದ್ದಾರೆ, ಅಡ್ಡಗಟ್ಟಿದ್ದಾರೆ, ಕಾರಿನ ಗ್ಲಾಸ್ಗಳನ್ನು ಒಡೆಯುವ ಪ್ರಯತ್ನವನ್ನ ಮಾಡಿದ್ದಾರೆ, ಕಪ್ಪು ಬಟ್ಟೆಯ ಪ್ರದರ್ಶನವನ್ನ ಮಾಡಿದ್ದಾರೆ. ಯತ್ನಾಳ್ ಈ ಹಿಂದೆ ಹೇಳಿದ್ರು, ಮುಸ್ಲಿಂ ಯುವತಿಯರನ್ನ ನೀವು ಮದುವೆ ಆದರೆ 5 ಲಕ್ಷ ರೂಪಾಯಿಗಳನ್ನು ನೀಡ್ತೀನಿ ಅಂತ ಹೇಳಿ. ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿ ಮುಸ್ಲಿಂ ಯುವಕರ ತಂಡ ಏಕಾಏಕಿ ನುಗ್ಗಿದೆ. ಯತ್ನಾಳ್ ಕಾರನ್ನ ಅಡ್ಡಗಟ್ಟಿದೆ, ಕಾರಿನ ಗ್ಲಾಸ್ ಅನ್ನ ಒಡೆಯುವ ಪ್ರಯತ್ನವನ್ನ ಮಾಡಿದ್ದಾರೆ. ಸೊ ಯಾವಾಗ ಆ ವ್ಯಕ್ತಿ ಕಾರಿನ ಗ್ಲಾಸ್ ಅನ್ನು ಒಡೆಯುವ ಪ್ರಯತ್ನ ಮಾಡಿದ್ನೋ ಆ ಕೂಡಲೇ ಪೊಲೀಸರು ಮತ್ತು ಅಲ್ಲಿನ ಸ್ಥಳೀಯರು ಬಂದು ಅವನನ್ನು ತಡೆದಿದ್ದಾರೆ. ನೋಡಿ, ನಾವು ನಿಮಗೆ ವಿಜುವಲ್ಗಳಲ್ಲಿ ತೋರಿಸ್ತಾ ಇದ್ದೀವಿ ಯಾವುದೆಲ್ಲ ಘಟನೆ ನಡೀತು, ಯಾವ ರೀತಿ ನಡೀತು ಅಂತ ಹೇಳಿ. ಒಂದು ಕಾನ್ವೆ ಹೋಗ್ತಾ ಇತ್ತು, ಯತ್ನಾಳ್ ಆ್ಯಂಡ್ ಕಾನ್ವೆ. ಈ ಸಂದರ್ಭದಲ್ಲಿ ಏಕಾಏಕಿ ಮುಸ್ಲಿಂ ಗುಂಪೊಂದು ದಾಳಿ ಮಾಡುತ್ತೆ. ಕಾರನ್ನು ಮುತ್ತಿಗೆ ಹಾಕುವಂಥ ಪ್ರಯತ್ನವನ್ನು ಮಾಡ್ತಾರೆ, ಕಾರಿನ ಗ್ಲಾಸ್ಗಳನ್ನು ಒಡೆಯುವ ಪ್ರಯತ್ನ ಮಾಡ್ತಾರೆ, ಕಪ್ಪು ಬಟ್ಟೆ ಪ್ರದರ್ಶನವನ್ನು ಮಾಡ್ತಾರೆ. ಆಬ್ವಿಯಸ್ಲಿ ಅಲ್ಲಿ ಸೆಕ್ಯೂರಿಟಿಗೆ ಇದ್ದಂಥ ಪೊಲೀಸರು ಆತನನ್ನು ಹಿಡಿದು ಥಳಿಸುವ ಪ್ರಯತ್ನವನ್ನು ಕೂಡ ಮಾಡಿದರು.